ಕನ್ನಡ ರಂಗಭೂಮಿಯ ಸ್ಮರಣೀಯ ಪ್ರತಿಭೆ ಶ್ರೀಮತಿ ಎಸ್ ಮಾಲತಿ. ತಮ್ಮ ವಿಶಿಷ್ಟ ಕ್ರಿಯಾತ್ಮಕ ಪ್ರಯೋಗಗಳಿಂದ ಕನ್ನಡ ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದ ಮೇರು ಪ್ರತಿಭೆ ಇವರು. ದೆಹಲಿಯ NSDಯ ವಿದ್ಯಾರ್ಥಿನಿಯಾಗಿ ಬಂಗಾರದ ಪದಕ ವಿಜೇತೆಯಾಗಿರುವ ಇವರು ಕೇವಲ ರಂಗಭೂಮಿಗಷ್ಟೇ ತಮ್ಮ ಸೃಜನಶೀಲತೆಯನ್ನು ಸೀಮಿತಗೊಳಿಸದೆ ಸಾಹಿತ್ಯ ರಚನೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇವರ ಬದುಕು, ಬರಹ, ಜೀವನ, ಸಾಧನೆಗಳ ಕಿರುಪರಿಚಯ ಇವರ ಮಾತುಗಳಲ್ಲಿಯೇ ಮಾಡಿಸುವ ಪ್ರಯತ್ನ ಇಲ್ಲಿದೆ. ಆತ್ಮೀಯ ಮಾಲತಿ ಅವರಿಗೆ ನಮಸ್ಕಾರ. ಮೊದಲನೇದಾಗಿ ಪ್ರತಿಲಿಪಿಯ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮ್ಮನ್ನ ಒಬ್ಬ ರಂಗ ನಿರ್ದೇಶಕಿಯಾಗಿ, ರಂಗಕರ್ಮಿಯಾಗಿ ನಾವು ಗುರುತಿಸ್ತಾ ಇದ್ದೀವಿ. ನಿಮ್ಮ ರಂಗ ಜೀವನದ ಏಳುಬೀಳುಗಳು ಅಥವಾ ನಿಮ್ಮ ಈವರೆಗಿನ ಸಾಧನೆಯ ಒಂದು ಕಿರು ಮಾಹಿತಿಯನ್ನು ನಾವು ಈ ಮೂಲಕ ತಿಳಿಯೋದಕ್ಕೆ ಮತ್ತು ನಮ್ಮ ಸಾಹಿತ್ಯಾಸಕ್ತರಿಗೆ ಇದನ್ನು ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡೋದಾದರೆ, ಅಂದರೆ ನಿಮ್ಮ ಈ ರಂಗ ವೃತ್ತಿಯ, ರಂಗ ಬದುಕಿನ ಶುರುವಾತಿನಿಂದ ಹೇಳೋದಾದರೆ ಎಲ್ಲಿಂದ ಹೇಳ್ಬೋದು? ಅಂದರೆ ನಿಮ್ಮ ಇದಕ್ಕೆ, ಈ ರಂಗಕ್ಕೆ, ರಂಗಭೂಮಿಗೆ ನಿಮ್ಮ ಪ್ರವೇಶ ಹೇಗಾಯಿತು, ಮತ್ತು ನೀವು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮ ಕೌಟುಂಬಿಕ ಪರಿಸರ ಏನಾದರೂ ಇದಕ್ಕೆ ಸಹಕರಿಸುತ್ತಾ, ಅಥವಾ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಕೇವಲ ನಿಮ್ಮ ಆಸಕ್ತಿಯಿಂದ ಮಾತ್ರ ಇದಕ್ಕೆ ಬಂದ್ರ ಹೇಳಿದ್ರ ಒಂದು ಕಿರು ಪರಿಚಯವನ್ನು. ನಾನು ಮೊದಲನೇದಾಗಿ ಸಾಹಿತ್ಯ ಪ್ರಿಯಳು. ಆಮೇಲೆ ಸಾಹಿತ್ಯ ನನ್ನ ಮೊದಲ ಆಸಕ್ತಿ. ರಂಗಭೂಮಿ ಎರಡನೇದಾಗಿ ಬಂದಿದ್ದು. ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ 5ನೇ ಕ್ಲಾಸ್ನಲ್ಲಿರುವಾಗ, 10 ವರ್ಷದಲ್ಲಿರುವಾಗ ನಾನು ಮೊದಲನೇ ಸಲ ಪದ್ಯ ಬರೆದೆ. ಆನಂತರ ನಿರಂತರವಾಗಿ ಪದ್ಯಗಳನ್ನು ಬರಿತಾನೆ ಇದ್ದೀನಿ. ಆಮೇಲೆ ಸಾಹಿತ್ಯದಲ್ಲಿ ತೊಡ್ಕೊಂಡಿದ್ದೀನಿ. ಆದ್ರೆ 3ನೇ ಕ್ಲಾಸ್ನಲ್ಲಿರುವಾಗಲೂ, 4ನೇ ಕ್ಲಾಸ್ನಲ್ಲಿರುವಾಗಲೂ ನನ್ನ ಟೀಚರ್ಸು, ಮೇಡಮ್ ಅಂತಾರಲ್ಲ, ಅವರು ನನ್ನನ್ನು ನಾಟಕದಲ್ಲಿ ತೊಡಗಿಸಿದ್ರು. ನಾನು ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ಸತ್ಯ ಹರಿಶ್ಚಂದ್ರನ ಪಾತ್ರ ಮಾಡಿದೆ 4ನೇ ಕ್ಲಾಸಲ್ಲಿರುವಾಗ. ಆಮೇಲೆ ಗೌತಮ ಬುದ್ಧ ನಾಟಕದಲ್ಲಿ ಬುದ್ಧನ ಪಾತ್ರ ಮಾಡಿದೆ. ಹಂಗೆ ನನ್ನ ಆಸಕ್ತಿ ಇತ್ತು. ಕಾಲೇಜಿಗೆ ಬಂದಾಗ LB ಕಾಲೇಜಲ್ಲಿ ನಾನು BCom ಮಾಡಿದೆ. ಆವಾಗ ಪ್ರಮೋದ ಮತ್ತಿಹಳ್ಳಿ ಅಂತ ಒಬ್ರು ಲೆಕ್ಚರರ್ ಇದ್ರು. ಅವ್ರು ನಾಟಕ ಡೈರೆಕ್ಟ್ ಮಾಡ್ತಿದ್ರು. ನನ್ಗೆ ನಾಟಕ ಡೈರೆಕ್ಟ್ ಮಾಡಿದಾಗ ನಾನು ಅದ್ರಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಬಹಳ ಇಷ್ಟಪಟ್ಟೆ. ನಮ್ಮ ಮನೇಲಿ ಅದಕ್ಕೆ ಪ್ರೋತ್ಸಾಹ ಇರ್ಲಿಲ್ಲ. ನಮ್ಮ ತಂದೆ ಅದಕ್ಕೆ ವಿರೋಧವಾಗಿದ್ರು. ಹೆಣ್ಮಕ್ಳ ನಾಟಕದಲ್ಲಿ ಆಕ್ಟ್ ಮಾಡಬಾರ್ದು ಅಂತ. ನಾನು ಕದ್ದು ಮುಚ್ಚಿ ರಿಹರ್ಸಲ್ಗೆ ಹೋಗಿ ಆಕ್ಟ್ ಮಾಡ್ತಿದ್ದೆ. ಪ್ರೈಸ್ ಬಂದಾಗ ಎಲ್ರಿಗೂ ಗೊತ್ತಾಗ್ಬಿಡ್ತಿತ್ತು, ನನ್ ಪ್ರೈಸ್ ಬರ್ತಿತ್ತು. ಹಂಗಾಗಿ ಎಲ್ರಿಗೂ ಗೊತ್ತಾಗ್ತಿತ್ತು. ಕೊನೆಗೆ ಅದ್ ಹೆಂಗೋ ಹಂಗೇನೆ ಅದು ನಡೀತಾ ಹೋಯ್ತು. ಆಮೇಲೆ ನಾನು ಇಲ್ಲಿ LB ಕಾಲೇಜಲ್ಲಿ BCom ಮಾಡಿ ಮಂಗಳೂರಿಗೆ ಹೋಗಿ ಕನ್ನಡ MA ಮಾಡಿದೆ. LB ಕಾಲೇಜಲ್ಲಿ BCom ಮಾಡಿದಾಗ ನನಗೆ ಕನ್ನಡದಲ್ಲಿ ರ್ಯಾಂಕ್ ಸಿಕ್ತು. ಆ ಒಂದು ಬೇಸಿಸ್ ಮೇಲೆ ನಂಗೆ ಕನ್ನಡ MA ಸೀಟ್ ಕೊಟ್ರು. ಆ MAಗೆ ಅಲ್ಲಿ ಹೋಗಿ ನಾನು ಮಂಗಳೂರಿಗೆ ಹೋಗಿ MA ಮಾಡಿದೆ. ಆ MAನಲ್ಲೂ ರ್ಯಾಂಕ್ ಸಿಕ್ತು. ಆನಂತರ ನನಗೆ PhD ಮಾಡಕ್ಕೆ ಹಾಮಾನಾಯಕರು ಮೈಸೂರು ಯೂನಿವರ್ಸಿಟಿ ಕರೆದ್ರು, ಮಾನಸ ಗಂಗೋತ್ರಿಗೆ. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದಾಗ ಅಲ್ಲಿ ತುಂಬಾ ಥಿಯೇಟರ್ ಆಕ್ಟಿವಿಟಿ ನಡೀತಾ ಇತ್ತು. ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಆಕ್ಟ್ ಮಾಡ್ತಾ ಇದ್ದೆ. ಮತ್ತು ರಂಗಭೂಮಿ ಶಿಬಿರಗಳಲ್ಲಿ, ವರ್ಕ್ಶಾಪ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಹಂಗೆ ಆಸಕ್ತಿ ಬೆಳೀತಾ ಹೋಯ್ತು. ಆನಂತರ ಎಷ್ಟು ಆಸಕ್ತಿ ಬೆಳೀತು ಅಂದ್ರೆ, ಅದ್ರ ಬಗ್ಗೆ ಓದೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಆಕ್ಟ್ ಮಾಡೋದೇ ಒಂದು ಮುಖ್ಯವಾದ ಆಕ್ಟಿವಿಟಿ ಆಗಿತ್ತು. ಆ ನಂತರ ನಾನು ರಂಗಭೂಮಿಯ ನಿರ್ದೇಶಕ ಪ್ರಸನ್ನ ಅವ್ರನ್ನ ಮದುವೆ ಆದೆ. ಅವರು ನಾಟಕ ಡೈರೆಕ್ಟ್ ಮಾಡಕ್ಕೆ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ರು. ಆ ನಾಟಕದಲ್ಲಿ ಆಕ್ಟ್ ಮಾಡಿದಾಗ ಮತ್ತೆ ನಮ್ಮಿಬ್ಬರಲ್ಲಿ ಒಂದು ತರದ ಇದು ಬೆಳೆದು ನಾನು ಅವರು ಮದುವೆ ಆದ್ವಿ. ಆದ್ರೆ ಮದುವೆ ಸುಖಕರವಾಗಿರ್ಲಿಲ್ಲ, ದಾಂಪತ್ಯ ಸುಖಕರವಾಗಿರ್ಲಿಲ್ಲ. ನಾನು ಇದಕ್ ಹೋದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿಗೆ ಡಿಪ್ಲೊಮಾ ಮಾಡಕ್ ಹೋದೆ. NSD ಹೋದೆ. ಅಲ್ಲಿ ಬಹಳ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು. ಹಗಲು ರಾತ್ರಿ ರಂಗಭೂಮಿ ಬಗ್ಗೆ ಓದೋದು, ತಿಳ್ಕೊಳ್ಳೋದು, ನಾಟಕದಲ್ಲಿ ಆಕ್ಟ್ ಮಾಡೋದು, ಇದೆಲ್ಲ ಬಹಳ ಚೆನ್ನಾಗಿತ್ತು. ಅಲ್ಲಿ ನಿರ್ದೇಶನದಲ್ಲಿ ಡಿಪ್ಲೊಮಾ ಮಾಡಿದೆ. ಅಲ್ಲಿಂದ ವಾಪಸ್ ಬಂದ್ಮೇಲೆ ನಾನು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಕನ್ನಡ MA ಮಾಡಿದ್ರಿಂದ RV ಕಾಲೇಜಲ್ಲಿ ಕನ್ನಡ ಲೆಕ್ಚರರ್ ಆಗಿದ್ದೆ. ಅದನ್ನ ಬಿಟ್ಟು ನಾನು NSDಗೆ ಹೋದೆ. NSDಯಲ್ಲಿ ಡಿಪ್ಲೊಮಾ ಮಾಡ್ಕೊಂಡು ಬಂದ್ಮೇಲೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ
ಆಕ್ಟಿಂಗ್ ಟೀಚರ್ ಆಗಿ ಸೇರ್ಕೊಂಡೆ ಎಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅದರಲ್ಲಿ. ಆಮೇಲೆ ಜೊತೆಗೆ ತುಂಬಾ ಥಿಯೇಟರ್ ಆಕ್ಟಿವಿಟಿ ಮಾಡ್ತಾ ಇದ್ದೆ, ಡೈರೆಕ್ಷನ್ ಮಾಡ್ತಾ ಇದ್ದೆ, ಆಕ್ಟಿಂಗ್ ಮಾಡ್ತಾ ಇದ್ದೆ. ಜೊತೆಗೆ ಸಿನಿಮಾಗಳಲ್ಲೂ ಆಕ್ಟ್ ಮಾಡುವಂತ ಆಫರ್ ಬಂತು. ನಾನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು ನನ್ನ ಇಚ್ಛೆಯಿಂದ ಅಲ್ಲ, ನಾನ್ ಸಿನಿಮಾದಿಂದ ದೂರನೇ ಇರ್ಬೇಕು ಅಂತಿದ್ದೆ. ಒಂದು ಮೀಡಿಯಾ ಅಂತ ಒಂದು ಗ್ರೀಕ್ ನಾಟಕ ಇದೆ, ಯುರಿಪಿಡಿಸ್. ಆ ನಾಟಕವನ್ನ ನಾನು ಟಿವಿಗಾಗಿ ಡೈರೆಕ್ಟ್ ಮಾಡಿದೆ ಬೆಂಗಳೂರು ದೂರದರ್ಶನಕ್ಕೆ. ಅದ್ರಲ್ಲಿ ನಾನೇ ಮೀಡಿಯಾ ರೋಲ್ ಮಾಡಿದೆ. ಅದನ್ನು ನೋಡಿದ ರಾಜ್ಕುಮಾರ್ ನನ್ಗೆ ಹೇಳಿ ಕಳ್ಸಿದ್ರು ಮನೆಗ್ ಬನ್ನಿ ಅಂತ. ಅವ್ರ ಮನೆಗೆ ಹೋದೆ, ಅವ್ರ ಕಾರೆಲ್ಲ ಕಳ್ಸಿದ್ರು ನನ್ಗೆ. ಅವ್ರ ಮನೆಗ್ ಹೋದೆ. ಅವ್ರ ಮನೆಗ್ ಹೋದಾಗ ಅವರು ನಮ್ಮ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೂ ನಾನು 1 ತಿಂಗಳು ಟೈಮ್ ಕೇಳಿದೆ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ. ಕೊನೆಗೆ ಅಂತೂ ಬಹಳ ಯೋಚನೆ ಮಾಡಿ ಯಾರ್ಯಾರ್ದೋ ಸಲಹೆಗಳನ್ನೆಲ್ಲ ಕೇಳಿದೆ. ಒಬ್ರು ಮಾಡಿ ಅಂದ್ರು, ಒಬ್ರು ಮಾಡಿ ಅಂತ ಹೇಳಿದವರೇ ಜಾಸ್ತಿ. ಒಳ್ಳೆ ಆಫರ್ಗಳು ಬಂದಾಗ ಯಾರು ಬೇಡ ಅಂತ ಸಾಮಾನ್ಯ ಹೇಳೋದಿಲ್ಲ. ಕೊನೆಗೆ ಮಾಡ್ದೆ. ಹಂಗೆ ಅದು ಕಂಟಿನ್ಯೂ ಆಗ್ತಾ ಹೋಯ್ತು. ಅವ್ರು ಇವರು ಕರೆಕ್ಷನ್ ಮಾಡಿದ್ರು. ಆದ್ರೆ ನನ್ಗೆ ಮನಸ್ಸಿಗೆ ತೃಪ್ತಿ ಇರ್ಲಿಲ್ಲ. ಆ ಸಿನಿಮಾದ ಫೀಲ್ಡಿನ ವ್ಯವಹಾರಗಳಿದೆಯಲ್ಲ, ಅದು ಮನಸ್ಸಿಗೆ ತೃಪ್ತಿ ಕೊಡ್ತಾ ಇರ್ಲಿಲ್ಲ. ನಾಟಕದ ಫೀಲ್ಡು ಮನಸ್ಸಿಗೆ ತೃಪ್ತಿ ಕೊಡ್ತಾ ಇತ್ತು. ಆರ್ಥಿಕವಾಗಿ ಅಷ್ಟು ಸಬಲ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಷ್ಟೊತ್ತಿಗೆ ಡೈವೋರ್ಸ್ ಬೇರೆ ಆಗೋಯ್ತು. ನಂದು ಪ್ರಸನ್ನಂದು ಡೈವೋರ್ಸ್ ಆಯ್ತು. ಒಬ್ಳೇ ಇದ್ದೆ, ಒಂದ್ ಮನೆ ಮಾಡ್ಕೊಂಡು ಒಬ್ಳೇ ಇದ್ದೆ ಬೆಂಗಳೂರಲ್ಲಿ. 15 ವರ್ಷ ಒಬ್ಳೇ ದುಡಿದಿದ್ದೀನಿ ನಾನು. ಸಿನಿಮಾ, ನಾಟಕ, ಸೀರಿಯಲ್ ಅಂತ. ಸೀರಿಯಲ್ ತುಂಬಾ ಸೀರಿಯಲ್, ಒಂದ್ ಸುಮಾರು 25ಕ್ಕಿಂತ ಹೆಚ್ಚಿನ ಸೀರಿಯಲ್ಗಳಲ್ಲಿ ನಟನೆ ಮಾಡಿದೀನಿ, ಸ್ಕ್ರಿಪ್ಟ್ ಮಾಡಿದೀನಿ. ಸ್ಕ್ರಿಪ್ಟ್ ಅನ್ನು ಕೂಡ ಮಾಡಿದೀನಿ. ಹೌದು. ಯಾವ ಸೀರಿಯಲ್ಗೆ ಸ್ಕ್ರಿಪ್ಟ್ ಮಾಡಿದ್ದು ನಾನು? ಅದು ಎಂತದು ಮರ್ತೋಯ್ತು. ಇರ್ಲಿ. ಸೊ ಒಟ್ಟಿನಲ್ಲಿ ನೀವು ಸಿನಿಮಾ ಪ್ರಪಂಚ ಮತ್ತೆ ಧಾರಾವಾಹಿ ಪ್ರಪಂಚ ಎರಡನ್ನು ಕೂಡ ನೋಡಿದೀರಾ. ಆದ್ರೆ ನಿಮ್ಮ ಮನಸ್ಸಿಗೆ ಅತ್ಯಂತ ತೃಪ್ತಿಯನ್ನು ನೀಡಿದ್ದು, ಆತ್ಮ ತೃಪ್ತಿಯನ್ನು ನೀಡಿದ್ದು ರಂಗ ಚಟುವಟಿಕೆ. ಸೊ ನೀವು NSD ಮುಗಿಸಿ ಬೆಂಗಳೂರಿಗೆ ಬಂದು ಸಿನಿಮಾ ಮತ್ತೆ ಧಾರಾವಾಹಿ ಕ್ಷೇತ್ರಕ್ಕೂ ಕಾಲಿಟ್ಟು ನಿಮ್ಮ ಜೀವನ ಮುಂದುವರಿತಿತ್ತು. ಆನಂತರ ನೀವು ಮತ್ತೆ ರಂಗಭೂಮಿಗೆ ಮರಳಿದ್ಯಾವ? ಮರಳಿದ್ದು ಅಂದ್ರೆ ಆಗೇನ್ ನಾನು ಧಾರಾವಾಹಿಗಳು ಮಾಡೋ ರಂಗಭೂಮಿ ಬಿಟ್ಟಿರ್ಲಿಲ್ಲ. ಅದನ್ನ ಬಹಳ ಇಷ್ಟಪಟ್ಟು ಮಾಡ್ತಿದ್ದೆ. ಅದ್ರ ಜೊತೆ ಇದನ್ನು ಮಾಡ್ತಿದ್ದೆ. ಆಮೇಲೆ ಒಂದು ಘಟ್ಟದಲ್ಲಿ ಡಿಸೈಡ್ ಮಾಡ್ಬಿಟ್ಟೆ, ಇನ್ನು ಸಿನಿಮಾ ಬೇಡ ಅಂತ. ಡಿಸೈಡ್ ಮಾಡ್ಬಿಟ್ಟೆ. ಡಿಸೈಡ್ ಮಾಡಿ ಸಾಗರಕ್ಕೆ ಶಿಫ್ಟ್ ಆಗ್ಬಿಟ್ಟೆ. ನಾನು ಇದ್ದಿದ್ದು ಅವಾಗ ಬೆಂಗಳೂರಲ್ಲಿ 20 ವರ್ಷ ಬೆಂಗಳೂರಲ್ಲಿ ಇದ್ದೆ. ಕೊನೆಗೆ ಸಾಗರ ನನ್ನ ತವ್ರ ಮನೆ. ಡೈವೋರ್ಸ್ ಬೇರೆ ಆಗಿತ್ತು, ಒಬ್ಳೇ ಇದ್ದೆ. ತಮ್ಮ ಏನ್ ಹೇಳ್ದ ಅಂದ್ರೆ, ನೀ ಮನೆಗೆ ಬಂದ್ಬಿಡು, ಅಲ್ಲಿ ಯಾಕೆ ಒಬ್ಳೆ ಒದ್ದಾಡ್ತೀಯ ಅಂತ. ಹೆಂಗೋ ಸಾಗರಕ್ಕೆ ಬಂದೆ. ಸಾಗರಕ್ಕೆ ಬಂದ್ಮೇಲೆ ಇಲ್ಲೊಂದು ತಂಡ ಕಟ್ಟಿದೆ, ರಂಗ ತಂಡ. ಪ್ರಜ್ಞಾ ರಂಗ ತಂಡ ಅಂತ. ಈಗ ನಾನು ಅದರಲ್ಲಿಲ್ಲ, ನಾನೇ ಕಟ್ಟಿದ ತಂಡ ಅದು. ಈಗ ಅದು ಆಕ್ಟಿವಿಟಿ ಮಾಡ್ತಾ ಇದೆ, ಅದನ್ನ ನನ್ನನ್ನ ದೂರ ಇಟ್ಟಿದ್ದಾರೆ. ಆಮೇಲೆ ಈಗ ಅಂತರಂಗ ಟ್ರಸ್ಟ್ ಅಂತ ನಾವು ಮಾಡ್ಕೊಂಡಿದೀವಿ. ಅದರಲ್ಲಿ ನಾನು ಆಕ್ಟಿವ್ ಆಗಿದ್ದೀನಿ. ನಾನೇ ಮ್ಯಾನೇಜಿಂಗ್ ಟ್ರಸ್ಟಿ. ಅಂತರಂಗ ಟ್ರಸ್ಟ್ ಇಂದ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ನಾವು. ಯಾವ ತರದ ಆಕ್ಟಿವಿಟೀಸ್ ಮಾಡ್ತೀರಾ? ನಾವು ನಮ್ಮ ಬೈಲಾರ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಪುಸ್ತಕಗಳನ್ನ ಪಬ್ಲಿಷ್ ಮಾಡೋದು, ಥಿಯೇಟರ್ಗೆ ಸಂಬಂಧಪಟ್ಟ. ಆಮೇಲೆ ವರ್ಕ್ಶಾಪ್ಸ್ ಅನ್ನು ಮಾಡೋದು, ರಂಗ ತರಬೇತಿ ಶಿಬಿರಗಳನ್ನ. ಆಮೇಲೆ ಬ್ಯಾಕ್ ಸ್ಟೇಜ್ ಮೇಕಪ್, ಕಾಸ್ಟ್ಯೂಮ್, ರಂಗ ಸಜ್ಜಿಕೆ, ರಂಗ ಬೆಳಕು, ಇವುಗಳ ಬಗ್ಗೆ ವರ್ಕ್ಶಾಪ್ಸ್ ಮಾಡೋದು. ಆಮೇಲೆ ನಾಟಕಗಳನ್ನ ಪ್ರೊಡ್ಯೂಸ್ ಮಾಡೋದು, ನಾಟಕಗಳನ್ನ ಹಲವಾರು ಕಡೆ ತಗೊಂಡು ಹೋಗಿ ಪ್ರದರ್ಶನಗಳನ್ನು ಮಾಡೋದು, ಚಿತ್ರಕಲೆಯ ಪೇಂಟಿಂಗ್ ಗಳ ಎಕ್ಸಿಬಿಷನ್ ಮಾಡೋದು, ಡಾನ್ಸ್ ಪ್ರೋಗ್ರಾಮ್ಸ್ ಮಾಡೋದು, ಸಂಗೀತದ ಕಾರ್ಯಕ್ರಮ ಮಾಡೋದು. ಇವನ್ನೆಲ್ಲ ಮಾಡ್ತಾ ಬಂದಿದೀವಿ ನಾವು ಇವಾಗ. ಈಗ ನಾಟಕವನ್ನ ಬೇರೆ ಕಡೆ ಪ್ರದರ್ಶಿಸೋದು ಅಂದ್ರೆ ನಾಟಕ ತಂಡಗಳಿಗೆ ತರಬೇತಿ ಕೊಟ್ಟು ಅದು ಇದೆ. ನಮ್ಮದೇ ನಾಟಕ ತಂಡದಿಂದ ನಾವು ನಾಟಕಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ. ನಾನು ಪ್ರತಿ ವರ್ಷ ಒಂದು ನಾಟಕ ಬರೀತೀನಿ, ಮತ್ತೆ ಅದರ ಡೈರೆಕ್ಷನ್ ಮಾಡಿ ಅದನ್ನ ಬೇರೆ ಬೇರೆ ಕಡೆ ಪ್ರದರ್ಶನ ಕೊಡ್ತೀವಿ. ಈ 2017ರಲ್ಲಿ ನಾನು ಗಾಂಧಿ ಒಂದು ಬೆಳಕು ಅಂತ ಒಂದು ನಾಟಕ ಬರೆದೆ. ಆ ನಾಟಕ ಬರೆಯಕ್ಕೆ ನಾನು 10 ವರ್ಷ ಸ್ಟಡಿ ಮಾಡಿದ್ದೀನಿ. ಗಾಂಧಿಯನ್ನ ಮಾಡಿ ಬರ್ದೆ. ಅದನ್ನ ಸಾಗರದಲ್ಲಿ ಸಾಗರದ ನಟ ನಟಿಯರನ್ನ ತಕೊಂಡು ಡೈರೆಕ್ಷನ್ ಮಾಡಿದೆ. ತೀರ್ಥಹಳ್ಳಿಯಲ್ಲಿ ಶೋ ಆಯ್ತು, ಶಿವಮೊಗ್ಗದಲ್ಲಿ ಶೋ ಆಯ್ತು, ಸಾಗರದಲ್ಲಿ ಶೋ ಆಯ್ತು, ಈಗ ಮೈಸೂರಲ್ಲಿ ಶೋ ಕೇಳಿದ್ದಾರೆ.
ಎಲ್ಲ ಕಡೆ ಮಾಡ್ತಾ ಇದೀವಿ. ಹಾಗೇನೆ 15 ವರ್ಷ ಪ್ರತಿ ವರ್ಷ ತೀರ್ಥಹಳ್ಳಿಗೆ ಹೋಗಿ 1 ತಿಂಗಳು ಉಳಿತಾ ಇದ್ದೆ. ನೀವು ರಂಗಭೂಮಿಗೆ ಎಂಟರ್ ಆದ ನಂತರ, ಪ್ರವೇಶ ಆದ ನಂತರ ಮೊದಲು ನಿರ್ದೇಶಿಸಿದ ನಾಟಕ ಯಾವುದು? ಒಂದು ಪಯಣದ ಕಥೆ ಅಂತ ಅದರ ಹೆಸರು. ನಾನೇ ಅದನ್ನ ಅನುವಾದ ಮಾಡಿದ್ದೆ. ಅದು ಜರ್ಮನಿಯ ಬ್ರೆಕ್ಟನ ಎಕ್ಸೆಪ್ಷನ್ ಅಂಡ್ ದ ರೂಲ್ ಅನ್ನೋಂತ ನಾಟಕ. ಅದನ್ನ ಒಂದು ಪಯಣದ ಕಥೆ ಅಂತ ನಾನೇ ಟ್ರಾನ್ಸ್ಲೇಟ್ ಮಾಡಿದ್ದೆ. ಅದನ್ನ ನಿರ್ದೇಶನ ಮಾಡಿದೆ ಬೆಂಗಳೂರಿನಲ್ಲಿ ಸಮುದಾಯ ತಂಡಕ್ಕಾಗಿ. ಅದು ಸಮುದಾಯ ತಂಡ ಮೊದಲು ಅದನ್ನ ಪ್ರದರ್ಶನ ಮಾಡಿದ್ದು. ಹೌದು. ಆನಂತರ ಅದು ಬೇರೆ ಬೇರೆ ಕಡೆ ಪ್ರದರ್ಶನ ಆಯ್ತು. ನೀವು ಇಲ್ಲಿವರೆಗೆ ಒಟ್ಟು ಎಷ್ಟು ನಾಟಕಗಳನ್ನ ರಚಿಸಿದ್ದೀರಾ ಮತ್ತು ನಿರ್ದೇಶನ ಎಷ್ಟು ಮಾಡಿದ್ದೀರಾ? ಸುಮಾರು ಒಂದು 75-80 ನಾಟಕಗಳನ್ನು ನಿರ್ದೇಶನ ಮಾಡಿದ್ದೀನಿ. ಆಮೇಲೆ ರಚನೆ ಮಾಡಿರೋದು ಒಂದು 10 ನಾಟಕಗಳನ್ನ. ಆಮೇಲೆ ಅನುವಾದ ಮಾಡಿದ್ದೀನಿ. ಜನತೆ ಶತ್ರು ಅಂತ ಒಂದು ಮಾಡಿದ್ದೀನಿ, ರೋಷಮನ್ ಅಂತ ಒಂದು ಮಾಡಿದ್ದೀನಿ. ಜನತೆ ಶತ್ರು ಅಂದ್ರೆ ಎನಿಮಿ ಆಫ್ ದ ಪೀಪಲ್ ಇಬ್ಸನ್ದು. ಆಮೇಲೆ ಡಾಲ್ಸ್ ಹೌಸ್ ಅಂತ ಒಂದು ನಾಟಕವನ್ನ ವಾಸಂತಿ ಅಂತ ಹೆಸರಲ್ಲಿ ಮಾಡಿದ್ದೀನಿ. ಅದನ್ನ ಅನುವಾದ ಮಾಡಿದ್ದೀನಿ, ನಿರ್ದೇಶನ ಮಾಡಿದ್ದೀನಿ, ಮೇನ್ ರೋಲ್ ಮಾಡಿದ್ದೀನಿ. ಅದು ಟಿವಿಯಲ್ಲೂ ಬಂದಿತ್ತು. ಟಿವಿಗೆ ಸುಮಾರು 8-10 ನಾಟಕಗಳನ್ನ ನಿರ್ದೇಶನ ಮಾಡಿದ್ದೀನಿ ದೂರದರ್ಶನಕ್ಕಾಗಿ. ಮಕ್ಕಳ ನಾಟಕಗಳನ್ನ ಒಂದು 10 ನಾಟಕಗಳನ್ನ ಬರೆದಿದ್ದೀನಿ. ಅವೆಲ್ಲ ಪ್ರಕಟ ಆಗಿದ್ದಾವೆ. ಪ್ರಕಟ ಆಗಿ ಪ್ರದರ್ಶನವನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆಯವರು ಅದನ್ನ ನಿರ್ದೇಶನ ಮಾಡಿದ್ದಾರೆ. ಇವಾಗ ನಾಟಕ ಚಟುವಟಿಕೆ ಅಲ್ಲದೆ ನಿಮ್ಮ ಆಸಕ್ತಿಯ ಬೇರೆ ವಿಚಾರಗಳು ಯಾವುವು? ಅಂದ್ರೆ ಹವ್ಯಾಸಗಳಿರ್ಬೋದು, ಅಥವಾ ನಿಮ್ಗೆ ಆಸಕ್ತಿ ಇದ್ದು ನಿಮ್ಮನ್ನು ನೀವು ಸಂತೋಷದಿಂದ ತೊಡಗಿಸಿಕೊಳ್ಳುವಂತಹ ಬೇರೆ ವಿಚಾರಗಳು ಅಥವಾ ಬೇರೆ ಆಕ್ಟಿವಿಟೀಸ್ ಯಾವುದು? ಒಂದು ಸಂಗೀತ ಕೇಳೋದು ಅಂದ್ರೆ ನಂಗೆ ಇಷ್ಟ. ಒಂದು ಕಾಲದಲ್ಲಿ ನಾನು PhD ಮಾಡ್ತಾ ಇರುವಾಗ ಮೈಸೂರಲ್ಲಿ ಪ್ರೇಮಾನಂದ್ ಅನ್ನೋ ಗುರುಗಳ ಹತ್ರ ನಾನು ಸಿತಾರ್ ಕಲ್ತಿದ್ದೆ. 1-2 ವರ್ಷ ಕಲಿತೆ. ಆಮೇಲೆ ಪ್ರಾಕ್ಟೀಸ್ ಮಾಡಕ್ಕಾಗಿಲ್ಲ, ಬಿಟ್ಬಿಟ್ಟೆ. ಆಮೇಲೆ ಶ್ಯಾಮಲಾ ಭಾವೆ ಹತ್ರ ವೋಕಲ್ ಕಲಿತಾ ಇದ್ದೆ ಬೆಂಗಳೂರಲ್ಲಿದ್ದಾಗ. ಅದು ಹಂಗೆ ಮದ್ದಕ್ಕೆ ಬಿಟ್ಟೋಯ್ತು. ಸಂಗೀತ ನನ್ನ ಆಸಕ್ತಿಯ ವಿಷಯ. ನೃತ್ಯ, ಸಂಗೀತ ಇವೆಲ್ಲ ಆಸಕ್ತಿಯ ವಿಷಯಗಳು. ಆದ್ರೆ ನಾನು ಬಹಳಷ್ಟು ತೊಡಗಿಕೊಂಡಿರೋದು ಅಂದ್ರೆ ಈಗ ನನಗೆ ಪುರ್ಸತ್ತೇ ಇಲ್ಲ. ನಾನು ಬರವಣಿಗೆಯಲ್ಲಿ ತೊಡ್ಕೊಂಡಿರ್ತೀನಿ. ನಂದು ಸಾಗರಕ್ಕೆ ಬಂದ ಮೇಲೆ ನಾನು 1997ರಲ್ಲಿ ಸಾಗರಕ್ಕೆ ಬಂದೆ. ಆವಾಗಿಂದ ಇವಾಗಿನವರೆಗೂ ನನ್ನ 30 ಪುಸ್ತಕಗಳು ಪ್ರಕಟ ಆಗಿದ್ದಾವೆ. ಬರವಣಿಗೆ ತುಂಬಾ ಸಂತೋಷ ಕೊಡೋದು ಬರವಣಿಗೆ, ಒಂದು ಆತ್ಮತೃಪ್ತಿಯನ್ನು ಕೊಡುವಂತದ್ದು ಬರವಣಿಗೆ. ಆಮೇಲೆ ಈಗ ಇತ್ತೀಚೆಗೆ ಈಗ 4 ತಿಂಗಳಲ್ಲಿ 2 ಪುಸ್ತಕ ಬರೆದೆ. ಒಂದು ಬಲರಾಜ್ ಸಾಹನಿ ಅಂತ ಹಿಂದಿಯ ಒಬ್ಬ ಅತ್ಯುತ್ತಮ ನಟ. ಅವನ ನಟನ ಬಗ್ಗೆ ಒಂದು ನವ ಕರ್ನಾಟಕಕ್ಕೆ ಒಂದು ಪುಸ್ತಕ ಬರೆದೆ. ಆಮೇಲೆ ಅವನದೇ ತಮ್ಮ ಭೀಷ್ಮ ಸಾಹನಿ ಅಂತ, ಅವರು ಲೇಖಕರು ಇಬ್ರು ಇಲ್ಲ ಇವಾಗ. ಆ ಭೀಷ್ಮ ಸಾಹನಿಯವರ ಬಗ್ಗೆ ಒಂದು ಪುಸ್ತಕವನ್ನು ಬರೆದೆ. ಅದು ನವ ಕರ್ನಾಟಕದ ವಿಶ್ವಮಾನ್ಯರು ಮಾಲಿಕೆಯಲ್ಲಿ ಪ್ರಕಟ ಆಗ್ತಾ ಇದೆ, ಪ್ರಿಂಟ್ ಆಗ್ತಾ ಇದೆ ಇವಾಗ. ಈಗ ಫೂಲನ್ ದೇವಿ ಬಗ್ಗೆ, ಬ್ಯಾಂಡಿಟ್ ಕ್ವೀನ್ ಫೂಲನ್ ದೇವಿ ಬಗ್ಗೆ ಒಂದು ನಾಟಕ ಬರೀತಾ ಇದ್ದೀನಿ. ನಾಟಕವನ್ನು ರಚಿಸ್ತಾ ಇದ್ದೀನಿ. ಹೋದ ವರ್ಷ ಗಾಂಧಿ ಬಗ್ಗೆ ಬರೆದೆ. ಈ ವರ್ಷ ಫೂಲನ್ ದೇವಿ ಬಗ್ಗೆ ಬರೀತಾ ಇದ್ದೀನಿ. ಫೂಲನ್ ದೇವಿ ಬಗ್ಗೆ ಬರೆದು ಅದನ್ನ ಸಾಗರದಲ್ಲಿ ನಿರ್ದೇಶನ ಮಾಡ್ತೀನಿ. ಬೇರೆ ಬೇರೆ ಕಡೆ ಪ್ರದರ್ಶನ ಕೊಡ್ತೀವಿ. ಈಗ ಸಾಹಿತ್ಯ, ನಾಟಕ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ. ಒಂದು ಕಾಲದಲ್ಲಿ ಸಿನಿಮಾ ಮತ್ತು ರಂಗಭೂಮಿಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ರಿ. ಸೊ ನೀವು ಸುಮಾರು ಎಷ್ಟು ದಶಕದಿಂದ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ? ನಾನು 1975ರಿಂದ ಕಂಟಿನ್ಯೂಸ್ ಆಗಿ ರಂಗಭೂಮಿಯಲ್ಲಿ ಇದ್ದೀನಿ. 40 ವರ್ಷಗಳೇ ಆಗೋಯ್ತು ಇವಾಗ. ರಂಗಭೂಮಿ ಎಲ್ಲಾ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೀನಿ, ತೊಡಕೊಂಡಿದ್ದೀನಿ. ಆಮೇಲೆ ಬೇರೆ ಬೇರೆ ಕಡೆ ಕ್ಲಾಸಸ್ ಮಾಡಕ್ ಹೋಗ್ತೀನಿ ನಾನು. ಈ ರಂಗಭೂಮಿಯ ಸ್ಕೂಲ್ಗಳಿರ್ತಾವಲ್ಲ, ಥಿಯೇಟರ್ ಸ್ಕೂಲ್ಸ್, ನಿನಾಸಮಲ್ಲೂ ಒಂದು 10 ವರ್ಷ ಕ್ಲಾಸ್ ಮಾಡಿದ್ದೀನಿ ನಾನು. ಬೆಂಗಳೂರಿಂದ ಬಂದು ಇಲ್ಲಿ ಉಳ್ಕೊಂಡು ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೇನೆ ಹರಪನಹಳ್ಳಿ ಒಂದು ರಂಗಭೂಮಿ ಇದಿದೆ,
ಶಾಲೆ ಇದೆ, ರಂಗಶಾಲೆ. ಆಮೇಲೆ ಸಾಣೆಹಳ್ಳಿಲಿ ಒಂದು ರಂಗಶಾಲೆ ಇದೆ, ಪ್ರಯೋಗ ರಂಗಶಾಲೆ ಅಂತ. ಹುಬ್ಳಿಲಿ ಒಂದು ರಂಗಶಾಲೆ ಇದೆ. ಅಲ್ಲೆಲ್ಲ ಕುಂದಾಪುರದಲ್ಲಿ ಒಂದು ರಂಗಶಾಲೆ ಇದೆ. ಅಲ್ಲೆಲ್ಲ ಪ್ರತಿ ವರ್ಷ ನನ್ನ ಕರೀತಾರೆ ಗೆಸ್ಟ್ ಆಗಿ. ಆಮೇಲೆ ರಂಗಾಯಣಕ್ಕೆ ಕರೀತಾರೆ. ಅಲ್ಲಿ ಬೆಂಗಳೂರಲ್ಲಿ NST ಚಾಪ್ಟರ್ ಅಂತಿದೆ ಒಂದು, NST ಬೆಂಗಳೂರು ಕೇಂದ್ರ ಅಂತ. ಅಲ್ಲಿ ಕ್ಲಾಸಸ್ ತಗೊಳಕ್ ಕರೀತಾರೆ. ಅಲ್ಲೆಲ್ಲ ಹೋಗಿ ನಾನು ಕ್ಲಾಸಸ್ ಮಾಡ್ತೀನಿ. ಕಾಸ್ಟ್ಯೂಮ್ ಡಿಸೈನಿಂಗ್ ಕ್ಲಾಸ್ ಮಾಡ್ತೀನಿ, ಆಕ್ಟಿಂಗ್ ಕ್ಲಾಸಸ್ ಮಾಡ್ತೀನಿ, ಡೈರೆಕ್ಷನ್ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಬೇರೆ ಬೇರೆ ಕಡೆ ರಂಗ ತರಬೇತಿ ಶಿಬಿರಗಳು ನಡೀತಾವೆ ರಾಜ್ಯದ ಎಲ್ಲಾ ಕಡೆ, ಅಥವಾ ರಾಜ್ಯದ ಹೊರಗೂ ಕೂಡ. ಅಲ್ಲೂ ಹೋಗಿದ್ದೀನಿ, ಮಧುರೈ ಆಮೇಲೆ ಪಾಂಡಿಚೇರಿ, ಅಲ್ಲೆಲ್ಲ ಹೋಗಿ ಕ್ಲಾಸಸ್ ಮಾಡಿದ್ದೀನಿ. ಆಮೇಲೆ ನಾನು ಇದು ಕೇರಳದ ತ್ರಿಚೂರ್ನಲ್ಲಿ ಒಂದು ಡ್ರಾಮಾ ಸ್ಕೂಲ್ ಇದೆ, ಕ್ಯಾಲಿಕಟ್ ಯೂನಿವರ್ಸಿಟಿಯಲ್ಲಿ. ಅಲ್ಲಿ 1 ವರ್ಷ ಲೆಕ್ಚರರ್ ಕೆಲಸ ಮಾಡಿದ್ದೀನಿ. ಆಕ್ಟಿಂಗ್ ಮತ್ತು ಡೈರೆಕ್ಷನ್ ಟೀಚರ್ ಆಗಿ 1 ವರ್ಷ ಕೆಲಸ ಮಾಡಿದ್ದೀನಿ. ಹಾಗೆ ಬೇರೆ ಬೇರೆ ಕಡೆನೂ ಓಡಾಡಿದ್ದೀನಿ. ರಾಜ್ಯದ ಎಲ್ಲಾ ಕಡೆ ರಂಗ ತರಬೇತಿ ಶಿಬಿರಗಳು ನಡೆದಾಗ ನನಗೆ ಕ್ಲಾಸಸ್ ತಗೊಳಕ್ ಕರೀತಾರೆ, ಅಲ್ಲಿಗೆ ಹೋಗ್ತೀನಿ. ಹಾಗಾಗಿ ನಾನು ನನ್ನನ್ನ ಬ್ಯುಸಿಯಾಗಿ ಇಟ್ಕೊಂಡಿದ್ದೀನಿ. ಏನು ಇಲ್ಲದೆ ಇದ್ದಾಗ ಬರವಣಿಗೆ ಮಾಡ್ತೀನಿ. ಒಟ್ಟಿನಲ್ಲಿ ಎಲ್ಲಾ ತರದ ಚಟುವಟಿಕೆಗಳಲ್ಲಿ ನೀವು ಅಂದ್ರೆ ಸೃಜನಾತ್ಮಕವಾದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ, ನಾನು ನಿಮ್ಗೆ ಎಷ್ಟು ವರ್ಷದಿಂದ ಈ ರಂಗಭೂಮಿಯ ಚಟುವಟಿಕೆಗಳಲ್ಲಿ ಇದ್ದೀರಿ ಅಂತ ಕೇಳಿದೆ. ಯಾಕೆ ಕೇಳಿದೆ ಅಂದ್ರೆ, ನೀವು ಹೇಳಿದ್ರಿ 40 ವರ್ಷ ಅಂತ. 40 ವರ್ಷ ಅಂದ್ರೆ ಅದು 2 ತಲೆಮಾರುಗಳ ಲೆಕ್ಕ. 20 ವರ್ಷಕ್ಕೆ ಒಂದು ತಲೆಮಾರು ಅಂದ್ರೆ 2 ತಲೆಮಾರುಗಳು. ಸೊ ನೀವು ಎಸ್ಪೆಷಲಿ ರಂಗಭೂಮಿಯವರು ಅಥವಾ ಸಾಹಿತ್ಯದಲ್ಲಿ ಸಮಾಜವನ್ನು ವಿಡಂಬಿಸಿ ಬರೆಯುವವರು ಸಮಾಜವನ್ನು ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರ 360 ಡಿಗ್ರಿ ಕೋನದಲ್ಲೂ ಅದನ್ನ ನೋಡ್ತಾ ಇರ್ತಾರೆ, ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಸೊ ನೀವು ರಂಗಭೂಮಿಯಲ್ಲಿದ್ದು 40 ವರ್ಷಗಳಾಯ್ತು ಅಂದ್ರೆ 2 ಪೀಳಿಗೆಯಷ್ಟು ಸಮಯವನ್ನ ಕಳೆದಿದ್ದೀರ. ರಂಗಭೂಮಿ ಯಾವ ರೀತಿ ಸ್ಥಿತ್ಯಂತರಗಳನ್ನ ಕಂಡಿದೆ ಅಂದ್ರೆ, ಹಿಂದೆ ನೀವು ನೋಡಿದಂತ ರಂಗಭೂಮಿ ಅಥವಾ ನೀವು ಪ್ರವೇಶ ಮಾಡಿದಾಗ ಇದ್ದಂತಹ ಪರಿಸ್ಥಿತಿಗಳು, ಅದು ಪ್ರತಿಕೂಲ ಇರ್ಬೋದು, ಅನುಕೂಲಕರ ಪರಿಸ್ಥಿತಿ ಇರ್ಬೋದು. ಆ ನಂತರದ ಕಾಲಘಟ್ಟದಲ್ಲಿ ಬದಲಾಯಿಸಿಕೊಂಡು ತನ್ನಂತಹ ಬದಲಾವಣೆಗಳಿಗೆ ಒಡ್ಡಿಕೊಂಡು ಅಥವಾ ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಂಡು ಯಾವ ರೀತಿ ರಂಗಭೂಮಿ ತನ್ನಂತಹ ಈ 40 ವರ್ಷಗಳಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ತೊಳ್ಕೊಂಡಿದೆ ಅಂತ ಹೇಳ್ತೇನೆ. ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಹೊರಗಡೆ ಬಂದಿದ್ದು 1983ರಲ್ಲಿ. ಆಗ ಬೆಳವಣಿಗೆಯಷ್ಟು ಮಹಿಳಾ ನಿರ್ದೇಶಕಿಯರಿದ್ರು. ನಾನು, ಪ್ರೇಮಾ ಕಾರಂತು, BJ-ಶ್ರೀ, ಹಿಂಗೆ. ಈಗ ಬೇಕಾದಷ್ಟು ಜನ ಮಹಿಳಾ ನಿರ್ದೇಶಕಿಯರಿದ್ದಾರೆ, ತುಂಬಾ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಅದು ಒಂದು ತುಂಬಾ ಒಳ್ಳೆಯ ಬೆಳವಣಿಗೆ. NST ಇಂದ ಹೊರಗಡೆ ಬಂದಾಗ ಕೆಲವು ಮಹಿಳಾ ನಿರ್ದೇಶಕರಿದ್ರು, ಈಗ ಬೇಕಾದಷ್ಟು ಜನ ಉಟ್ಕೊಂಡಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್. ಇನ್ನೂ ಒಂದೇನಂತ ಹೇಳಿದ್ರೆ, ಒಂದು ನೆಗೆಟಿವ್ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಥಿಯೇಟರ್ ಸ್ಕೂಲಿಗೆ ಬಂದು ಸಿನಿಮಾಕ್ಕೋ ಟಿವಿಗೋ ಹೋಗೋದು ನಮ್ ಗುರಿ ಅಂತ ಅನ್ಕೊಳ್ಳೋರು ಜಾಸ್ತಿ. ಅಂತವರೇ ಇವಾಗ ಥಿಯೇಟರ್ ಸ್ಕೂಲ್ಗೆ ಆಕ್ಟಿಂಗ್ ಕಲಿಯಕ್ ಬರ್ತಾರೆ. ಅಂದ್ರೆ ಮನಸ್ಥಿತಿ ಹೇಗಾಗಿದೆ ಅಂದ್ರೆ, ನನಗೆ ಸಿನಿಮಾದಲ್ಲಿ, ಧಾರಾವಾಹಿಯಲ್ಲಿ ಅಥವಾ ಕಿರುತೆರೆ ಹಿರಿತೆರೆ ಆ ತರದ ಯಾವ್ದೋ ಒಂದು ವೇದಿಕೆಯಲ್ಲಿ ಬೇಕು ಚಾನ್ಸ್ ಅಂದ್ರೆ, ನಂಗೆ ಇದೊಂದು ಟ್ರೈನಿಂಗ್ ಇದ್ದ ಹಾಗೆ. ರಂಗಭೂಮಿಯೇ ನನ್ನ ಆಸಕ್ತಿ, ಇದೇ ನನ್ನ ಜೀವನ ಅಂತ ಬರೋರು 100ಕ್ಕೆ ಬಹುಶಃ 2-3 ಜನ ಮಾತ್ರ. ಉಳಿದ 95-96 ಜನ ಬರೋದು ಈ ಒಂದು ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡು. ಹೌದು, ಅದು ನೆಗೆಟಿವ್ ಪಾಯಿಂಟ್. ಬಹಳ ಜನ ಕೈ ಕೊಟ್ಟು ಹೋಗೋದು ಉಂಟು. ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇರುವಾಗ, ಟಿವಿ ಸೀರಿಯಲ್ ಏನಾದ್ರು ಒಂದು ಚಾನ್ಸ್ ಸಿಕ್ಬಿಟ್ರೆ ಏನೂ ಕೇರ್ ಮಾಡದೆ, ನನಗೂ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ನಾಟಕ ಡೈರೆಕ್ಟ್ ಮಾಡ್ತಿರುವಾಗ ಒಬ್ಬ ಹುಡುಗ ಲೈಟಿಂಗ್ ಮಾಡ್ತಾ ಇದ್ದ. ಶೋಗೆ ಇನ್ನೊಂದು 4-5 ದಿನ ಇದೆ ಅನ್ನುವಾಗ ಅವನಿಗೊಂದು ಫೋನ್ ಬಂದ್ಬಿಡ್ತು. ಏನಿಲ್ಲ, ಒಂದ್ ಟಿವಿ ಸೀರಿಯಲ್ಗೆ ಇಂಟರ್ವ್ಯೂ ಅಂತ. ಅವನು ಇಡೀ ಲೈಟಿಂಗ್ ಇದನ್ನೇ ಬಿಟ್ಟು ಹೊಟ್ಟೆ ಹೋಗ್ಬಿಟ್ಟ. ಭಾಸ್ಕರ್ ಅಂತ, ನಾಗಮಂಗಲದವನು. ಅವ್ನು ನಿನಾಸಂ ಟ್ರೈನಿ, ಮತ್ತೆ ಹೊಟ್ಟೆ ಹೋದ. ಏನ್ ಮಾಡ್ಬೇಕು ನಾವು ಅವಾಗ? ಕೊನೆಯ ಗಳಿಗೆಯಲ್ಲಿ ಬೇರೆ ಯಾರನ್ನ ತಂದು ಮಾಡಿದ್ವಿ, ಅದು ಬೇರೆ ವಿಚಾರ. ಆತರ ಈಗ ಕಮಿಟ್ಮೆಂಟ್ ಕಡಿಮೆ ಆಗಿದೆ ಥಿಯೇಟರ್ಲಿ. ಆ ಕಾಲದಲ್ಲಿ ನಾನು ಥಿಯೇಟರ್ ಶುರು ಮಾಡಿದ್ದ ಕಾಲದಲ್ಲಿ ಒಂದು ಕಮಿಟ್ಮೆಂಟ್ ಇತ್ತು ಥಿಯೇಟರ್ಗೆ. ಒಂದು ಮಾಡಿದ್ರೆ ಜೀವ ಎಲ್ಲ ಅದಕ್ಕೆ ಪಣ ಇಟ್ಟು ಮಾಡ್ತಾ ಇದ್ರು ಒಂದು ಕೆಲಸವನ್ನ. ಒಂದು ಆಕ್ಟಿಂಗ್ ಇರ್ಬೋದು, ಒಂದು ಡೈರೆಕ್ಷನ್ ಇರ್ಬೋದು, ಲೈಟಿಂಗ್ ಇರ್ಬೋದು,
ಕಾರ್ಟೂನ್ ಡಿಸೈನಿಂಗ್ ಇರ್ಬೋದು, ಯಾವುದೇ ಇರ್ಬೋದು, ಪ್ರಾಪರ್ಟೀಸ್ ಮಾಡೋದಿರ್ಬೋದು, ಅದರಲ್ಲಿ ಬಹಳಷ್ಟು ಶ್ರಮವನ್ನ ಹಾಕ್ತಾ ಇದ್ರು. ಈಗ ಅದು ಕಡಿಮೆ ಆಗಿದೆ. ಎಲ್ಲರೂ ಟಿವಿ ಸೀರಿಯಲ್ಗೆ ಸಿನಿಮಾಕ್ಕೆ ಹೋಗೋದಕ್ಕೆ ಇದೊಂದು ದಾರಿ ಮೆಟ್ಲು ಅಂತ ಅನ್ಕೊಳ್ಳೋದು ಜಾಸ್ತಿ ಆಗಿದೆ. ಆದ್ರೂ ಕೂಡ ಥಿಯೇಟರ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ. ಯಾಕೆಂದ್ರೆ ಇದು ಒಂದು ನೇರ ಸಂವಾದ ಇದ್ದಂಗೆ, ಆಡಿಯನ್ಸ್ ಮತ್ತೆ ಕಲಾವಿದನ ನಡುವಿನ ನೇರವಾದ ಸಂವಾದ. ಇವನು ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಚಪ್ಪಾಳೆ ಬೀಳುತ್ತೆ, ಮತ್ತೆ ಅವನ ಮನ್ಸನ್ನ ಅಲ್ಲಿ ನೇರವಾಗಿ ಸ್ಟೇಜ್ ಮೇಲೆ ಅವನು ಕಲಾವಿದ ಹಿಡಿದಿಟ್ಕೊಳ್ತಾ ಇರ್ತಾನೆ. ಆದ್ರಿಂದ ಬಹುಶಃ ಇದರಷ್ಟು ಎಫೆಕ್ಟಿವ್ ಆದ ಮೀಡಿಯಾ ಅಂದ್ರೆ ನೇರವಾದ ಪ್ರದರ್ಶನ ಯಾವುದೇ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಟಕ ರಂಗ ಇರ್ಬೋದು, ಅಥವಾ ನೇರವಾಗಿ ನಾವು ಯಾವ್ದನ್ನ ಪ್ರದರ್ಶನ ಮಾಡ್ತೀವೋ ಅದರಷ್ಟು ಎಕ್ಸ್ಪ್ರೆಸಿವ್ ಆಗಿ ಈ ಟಿವಿಗಳು ಅಥವಾ ಈ ರಿಯಾಲಿಟಿ ಶೋ ಧಾರಾವಾಹಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೂ ಒಂದ್ ಏನಂತ ಹೇಳಿದ್ರೆ, ಈ ಟಿವಿ ಸೀರಿಯಲ್ಗಳು ನೋಡ್ಬಿಟ್ರೆ ಅದರಲ್ಲಿರುವಂತ ಥೀಮು, ಅದನ್ನ ಪ್ರೆಸೆಂಟ್ ಮಾಡೋ ರೀತಿ ಎಲ್ಲವೂ ಬದುಕಿಗೆ ಸಂಬಂಧವೇ ಇಲ್ಲದ್ದು ಅನ್ಸ್ಬಿಡುತ್ತೆ, ಅವಾಸ್ತವ ಅನ್ಸ್ಬಿಡುತ್ತೆ, ಸುಳ್ಳು ಅನ್ಸ್ಬಿಡುತ್ತೆ. ಇದನ್ನ ನಾವು ಎಂತಹ ಆಡಿಯನ್ಸ್ ಅನ್ನು ಕ್ರಿಯೇಟ್ ಮಾಡ್ತಿದೀವಪ್ಪ ಅನ್ಸ್ಬಿಡುತ್ತೆ. ಅದರಲ್ಲಿ ರಂಗಭೂಮಿಯಲ್ಲಿ ಸ್ವಲ್ಪವಾದ್ರೂ ಸತ್ಯ ಇನ್ನು ಉಳ್ಕೊಂಡಿದೆ. ಅದೊಂದು. ಮತ್ತೆ ಸೀರಿಯಲ್ಗಳಲ್ಲಿ ನೀವು ಹೇಳಿದಾಗೆ ಯಾಕೆ ಆ ಅವಾಸ್ತವಿಕ ಭ್ರಮೆಯನ್ನ ಕಲ್ಪನೆ ಮಾಡಿ ಅದನ್ನ ಪ್ರೇಕ್ಷಕರಿಗೆ ಬಲವಂತವಾಗಿ ತಲುಪಿಸ್ತಾ ಇದ್ದಾರೆ ಅಂದ್ರೆ, ಆ ಪ್ರೇಕ್ಷಕರ ಮನಸ್ಸನ್ನ ಹಿಡಿಬೇಕು, ಅದು ರೋಚಕವಾಗಿರ್ಬೇಕು. ಅದು ಕುಟುಂಬ ಹಾಳಾಗುತ್ತೋ ಅಥವಾ ಸಮಾಜದ ಮೇಲೆ, ಮಕ್ಕಳ ಮೇಲೆ ಅಥವಾ ಮಹಿಳೆಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಸೆಕೆಂಡ್ರಿ. ಒಟ್ಟಿನಲ್ಲಿ ಆ ರೋಚಕತೆಯನ್ನು ತುಂಬಿ ಚಲನಚಿತ್ರ ಇರ್ಬೋದು ಅಥವಾ ಧಾರಾವಾಹಿಗಳಿರ್ಬೋದು, ಆ ತರದ ರೋಚಕತೆಯನ್ನು ತುಂಬಿ ಅವ್ರನ್ನ ಹೇಗಾದ್ರೂ ಸೆಳ್ಕೋಬೇಕು ಹೇಳೋದಷ್ಟೇ ಉದ್ದೇಶ. ಇದು ಬಹುಶಃ ರಂಗಭೂಮಿಗೆ ಕಾಲಿಟ್ಟಿಲ್ಲ ಇನ್ನು. ಎಲ್ಲೋ ಇಟ್ರು ಕೂಡ ಅದು ಬೆಳವಣಿಗೆಯನ್ನ ಸಾಧಿಸಲ್ಲ. ಯಾಕೆಂದ್ರೆ ಇದು ಅತ್ಯಂತ ಸೃಜನಶೀಲವಾದ ಮಾಧ್ಯಮ. ಈ ಚಲನಚಿತ್ರ ಅಥವಾ ಧಾರಾವಾಹಿಗಳಿಗೆ ಹೋಲಿಸಿದ್ರೆ ಅಷ್ಟು ಸೃಜನಶೀಲವಾದ ಮಾಧ್ಯಮ. ಸೊ ಅದರಲ್ಲಿ ನಿಮ್ಮ ಆಕ್ಟಿವಿಟಿ ತುಂಬಾ ಅದ್ಭುತವಾಗಿದೆ. ಮತ್ತು ರಚಿಸಿದಿರಿ, ನಾಟಕಗಳನ್ನ ರಚಿಸಿದ್ರಿ, ನಿರ್ದೇಶನವನ್ನು ಮಾಡಿದ್ರಿ. ಮುಂದಿನ ಅಥವಾ ಆ ಪ್ರಶ್ನೆ ಕೇಳೋದಕ್ಕಿಂತ ಮೊದಲು, ಈಗಿನ ಡಿಜಿಟಲ್ ಮಾಧ್ಯಮವನ್ನು ಉಪಯೋಗಿಸಿಕೊಂಡು ರಂಗಭೂಮಿಯನ್ನ ಯಾವ ರೀತಿ ಕಟ್ಟಬಹುದು ಅಥವಾ ಯಾವ ರೀತಿ ಬೇರೆ ಬೇರೆ ರೀತಿಯ ಆಡಿಯನ್ಸ್ಗೆ ತಲುಪಿಸಕ್ಕೆ ಪ್ರಯತ್ನ ಮಾಡಬಹುದು ನಿಮ್ಮ ಪ್ರಕಾರ? ನಾವು ಒಂದೇ ಒಂದು ಹೇಳಿದ್ರೆ, ನಾನು ಮಾಡಿರೋಂಥದ್ದು ಬೆಂಗಳೂರು ದೂರದರ್ಶನ ನನ್ನ ನಾಟಕಗಳನ್ನ ಇದು ಮಾಡುತ್ತೆ, ರೆಕಾರ್ಡಿಂಗ್ ಮಾಡ್ಕೊಳತ್ತೆ. ಸ್ವಪ್ನ ಸಾರಸ್ವತ ಅಂತ ಒಂದು ನಾಟಕ ಮಾಡಿದೆ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿರುವಂತ ನಾವೆಲ್ಲು ಸ್ವಪ್ನ ಸಾರಸ್ವತ ಗೋಪಾಲಕೃಷ್ಣ ಪೈಗಳದ್ದು. ಅದನ್ನ ನಾನು ನಾಟಕವಾಗಿ ಬರ್ದೆ, ಅದಕ್ಕೆ ಅವಾರ್ಡು ಸಿಕ್ತು ನಾಟಕಕ್ಕೆ. ಆಮೇಲೆ ಜೊತೆಗೆ ನಾಟಕವನ್ನ ಟಿವಿನವರು ರೆಕಾರ್ಡ್ ಮಾಡ್ಕೊಂಡು ಟೆಲಿಕಾಸ್ಟ್ ಮಾಡಿದ್ರು. ಆ ತರ ಅದು ಪ್ರಚಾರ ಆಯ್ತು. ಆಮೇಲೆ ಬೇರೆ ಬೇರೆ ಕಡೆ ಶೋ ಕೇಳಿದ್ರು ಅದರದ್ದು. ಮಂಗಳೂರು, ಉಡುಪಿ, ಮೈಸೂರು, ಬೆಂಗಳೂರು ಎಲ್ಲ ಕಡೆ ಶೋ ಕೊಟ್ವಿ ಅದನ್ನ, ಸ್ವಪ್ನ ಸಾರಸ್ವತ. ಹಾಗೆ ಟಿವಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಾನು ನಾಟಕ ಮಾಡಿದಾಗ ಅವ್ರಿಗೆ ಒಂದು ಇನ್ವಿಟೇಷನ್ ಕಳಿಸ್ಕೊಡ್ತೀನಿ. ಅವರು ಈಗ ಗಾಂಧಿ ಒಂದು ಬೆಳಕು ಕೂಡ ರೆಕಾರ್ಡಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ದೂರದರ್ಶನದವರು. ಅದೇನು ಡೇಟ್ ಫಿಕ್ಸ್ ಆಗಿಲ್ಲ, ಅದ್ ಮಾಡ್ತೇನೆ. ಅದ್ ಮಾಡ್ತೇನೆ ನಾನು. ಈಗ ನೀವು ಸ್ವಪ್ನ ಸಾರಸ್ವತ ಕಾದಂಬರಿಯನ್ನ ನಾಟಕಕ್ಕೆ ಅಳವಡಿಸಿದ್ರ ಬಗ್ಗೆ ಹೇಳಿದ್ರಿ. ಬಹುಶಃ ಸ್ವಪ್ನ ಸಾರಸ್ವತ ಕೇವಲ ಒಂದು ಸಣ್ಣ ಕಥೆ ಅಲ್ಲ, ಅದು ಒಂದು ಇತಿಹಾಸ, ಒಂದು ಇಡೀ ಸಮುದಾಯದ ಪಲಾಯನದ ಒಂದು ಇತಿಹಾಸ. ಹೌದಾ? ಹೇಗೆ ಮಲಗಳಲ್ಲಿ ಮದುಮಗಳು ಒಂದಿಡೀ ಹಳ್ಳಿಯ ಅಥವಾ ಅದು ಕೂಡ ಒಂದು ಇತಿಹಾಸ, ಅದನ್ನು ಕೂಡ ಇನ್ನು ಮುಂದುವರಿಸಬಹುದು. ಅದು ಹಾಗೆ ಕಥೆಯನ್ನ ಕಟ್ತಾ ಹೋಗ್ಬೋದು. ಗೃಹಭಂಗ ಹೇಗೋ ಅಥವಾ ಮಲಗಳಲ್ಲಿ ಮದುಮಗಳು ಹೇಗೋ, ಸ್ವಪ್ನ ಸಾರಸ್ವತ ಕೂಡ ಅದೇ ಒಂದು ಜಾನರ್ ಇರುವಂತಹ ಕಥೆ. ಸೊ ನೀವು ಅದನ್ನ ರಂಗಭೂಮಿಗೆ ತರಬೇಕು ಅಂದ್ರೆ ಅದಕ್ಕೆ ಅಷ್ಟು ದೊಡ್ಡ ಕ್ಯಾನ್ವಾಸ್ ಇದೆ. ನಾನು ಅದರ ಒಂದು ಭಾಗ ಮಾತ್ರ ಮಾಡಿರೋದು, ನಾಟಕ ಮಾಡೋದಕ್ಕೆ ಆಗದೇ ಇಲ್ಲ. ನಂಗೆ ಆ ಕಾದಂಬರಿ ಓದಿದಾಗ ನಾನು ವಿಚಲಿತಲಾಗ್ಬಿಟ್ಟಿದ್ದೆ. ಅದು ಅಲ್ಲದೆ ನನ್ನ ಸಮುದಾಯದ ಕಥೆ ಅದು. ನಾನು ಏಳು ಸಾರಸ್ವತ ಕೊಂಕಣಿ. ನಾನು ಒಂಥರ ಜಾತಿ ಅಂತಲ್ಲ, ನಾನು ಜಾತಿಗೆ ಯಾವ ಕಾರ್ಯಕ್ರಮಗಳಿಗೂ ಹೋಗೋದಿಲ್ಲ. ಆದ್ರೆ ಮನಸ್ಸಲ್ಲಿ ಬಹಳ ಬೇಜಾರಾಯ್ತು. ಗೋವಾದಿಂದ ಅವರು ಎಲ್ಲಾ ಬಿಟ್ಟು, ಮನೆ ಮಾರು, ಮಕ್ಕಳು ಎಲ್ಲರನ್ನು ಕರ್ಕೊಂಡು, ಮನೆ ಮಾರು ಬಿಟ್ಟು, ಆಸ್ತಿ ಬಿಟ್ಟು, ಒಂದು ನೆಲೆಯನ್ನೇ ಕರ್ಕೊಂಡು
ಒಂದು ಯಾತ್ರೆ ಹೊರಡ್ತಾರಲ್ಲ ಕೇರಳದ ಕಡೆ ಕರ್ನಾಟಕದ ಕಡೆ, ಅದು ಬಹಳ ನನ್ನ ನಾಟಕದಲ್ಲಿ ಇಡೀ ಒಂದು ಪೋರ್ಚುಗೀಸರ ಆಕ್ರಮಣ ಅದೆಲ್ಲ ಬರುತ್ತೆ. ಹಿಂಸೆ, ಕ್ರೌರ್ಯ, ಅವ್ರ ಮೇಲೆ ಇವ್ರ ಮೇಲೆ ಸಾರಸ್ವತರ ಮೇಲೆ ಆಗಿರುವಂತ ಹಿಂಸೆ, ಕ್ರೌರ್ಯ ಎಲ್ಲವನ್ನೂ ತೋರಿಸ್ತಿದ್ದೀನಿ ನಾನು. ಆ ನಾಟಕ ಬಹಳ ಹೆಸರುವಾಸಿ ಆಗಿತ್ತು. ಕೊನೆಗೆ ಅದು ಎಲ್ಲಿ ಕೊನೆಗೊಳ್ಳುತ್ತೆ ಅಂದ್ರೆ ಅವರ ಯಾತ್ರೆಯಲ್ಲಿ. ಅದ್ರಲ್ಲಿ ನಾನು ಬಹಳ ಒಳ್ಳೆ ಹಿಂದೂಸ್ತಾನಿ ಮ್ಯೂಸಿಕ್ ಬಳಸಿದ್ದೆ. ಯಾವ ರಾಗವನ್ನು ಬಳಸಿದ್ರಿ? ಎಲ್ಲ ಸುಮಾರು ಬೇರೆ ಬೇರೆ ರಾಗಗಳನ್ನ ಬಳಸಿದ್ದೆ. ಭೈರವಿ, ಆಮೇಲೆ ಇದು ಯಾವುದು ಕಲಾವತಿ, ಬೇರೆ ಬೇರೆ ರಾಗಗಳನ್ನ. ಕೊನೆಯಲ್ಲಿ ಅವರು ಎಲ್ಲ ಇಡೀ ಸಮುದಾಯ ಪಾತ್ರೆ, ಪಡಗ, ತೊಟ್ಲು, ನೇಗ್ಲು ಎಲ್ಲಾ ಹೊತ್ಕೊಂಡು ನಿಧಾನಕ್ಕೆ ಹೊರಡ್ತಾರೆ, ಊರ್ ಬಿಟ್ಟು ಹೊರಡ್ತಾರೆ. ಅಲ್ಲಿ ಮುಗಿಸಿದ್ದೆ ನಾನು. ಅಂದ್ರೆ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ಮಲೆಗಳಲ್ಲಿ ಮದುಮಗಳು ಅದನ್ನು ಕೂಡ ಇಡೀ ಸಮಗ್ರವಾದ ಕಾದಂಬರಿಯನ್ನ ರಂಗಕ್ಕೆ ತಂದ್ರು. ಅದು ರಾತ್ರಿ ಶುರುವಾದ್ರೆ ಬೆಳಗ್ಗೆ ಮುಗಿಯತ್ತದು ಯಕ್ಷಗಾನದ ರೀತಿ. ಅದು ಎಂಟೈರ್ ಮಲ್ಲತ್ತಳ್ಳಿ ಕಲಾಗ್ರಾಮದಲ್ಲಿ ಬೆಂಗಳೂರಲ್ಲಿ ಆ ರೀತಿಯ ಒಂದು ಯಾವ್ದಾದ್ರು ಅಂದ್ರೆ ಮುಂದೆ ಆ ರೀತಿಯದ್ದೇನಾದ್ರು ಇಲ್ಲ. ನಾನು ಒಂದೇನು ಹೇಳ್ತೀನಿ ಗೊತ್ತಾ, ಯಾವತ್ತು ಆಡಿಯನ್ಸ್ಗೆ ಟ್ಯಾಕ್ಸ್ ಮಾಡಬಾರ್ದು. ಅವರು ಅಯ್ಯೋ ಅಪ್ಪ ಅನ್ನೋಂಗ್ ನೋಡಬಾರ್ದು. 1.5 ಗಂಟೆ 2 ಗಂಟೆ 2.25 ಗಂಟೆ ಒಳಗೆ ನಾಟಕ ಮುಗಿಬೇಕು ಅನ್ನೋದೇ ನಾನು ನಂಬ್ತೀನಿ. ರಾತ್ರಿ ಕೂರ್ಸೋದು, ಆಕಳಿಸೋದು, ನಿದ್ದೆ ಬರೋದು. ಎಷ್ಟೋ ಜನಕ್ಕೆ ನೋಡಕ್ಕೆ ಆಸಕ್ತಿ ಇದ್ರೂ ಕೂಡ ಅವ್ರಿಗೆ ನಿದ್ದೆ ಬಂದ್ಬಿಡುತ್ತೆ. 2 ಗಂಟೆ 3 ಗಂಟೆ ಟೈಮ್ ಅಲ್ಲಿ, ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಟೈಮ್ ಅಲ್ಲಿ ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ. ಬಹುಶಃ ಆ ಸಮಯದಲ್ಲಿ ನಾಟಕ ಅಥವಾ ಯಕ್ಷಗಾನ ಅಂದ್ರೆ ಅದು ಬೇರೆ ಕ್ಯಾಟಗರಿ, ಅಂದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋದಷ್ಟು ಸೂಕ್ತ ಅಲ್ಲ. ಅಲ್ಲೊಂದು ದೈವಿಕವಾದ ಮನಸ್ಥಿತಿ ಇರುತ್ತೆ. ಆದ್ರೆ ನಾಟಕದಲ್ಲಿ ಅದು ಕೇವಲ ಸೃಜನಾತ್ಮಕವಾದ್ದು, ಅಂದ್ರೆ ದೈವಿಕವಾದ್ದು ಇರುತ್ತೆ. ಆ ದೇವರಿಗೆ ಸಂಬಂಧಪಟ್ಟ ನಾಟಕಗಳಾದ್ರೆ ಅದ್ರ ಕತೆ ಬೇರೆ. ಆದ್ರೆ ಈ ತರದ ಸ್ವಪ್ನ ಸಾರಸ್ವತದಂತಹ ಅಥವಾ ಮಲಗಳಲ್ಲಿ ಮದುಮಗಳು ಇವುಗಳನ್ನ ರಂಗಕ್ಕೆ ತಂದಾಗ ಜನ ದೈವಿಕವಾಗಿ ನೋಡಲ್ಲ, ಅದೊಂಥರ ಹಳ್ಳಿಯ ಕತೆ, ಅದೊಂಥರ ಇತಿಹಾಸ ಅಂತ ನೋಡ್ತಾರೆ. ಸೊ ಆ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಂಗಕ್ಕೆ ಇಡೀ ರಾತ್ರಿ ಅದನ್ನ ಒದಗಿಸಿದ್ರೆ ಅದು ಸ್ವಲ್ಪ ಜನಕ್ಕೆ ಕಷ್ಟ ಆಗತ್ತೆ. ಅದೇ ಇಡೀ ರಾತ್ರಿ ನಾಟಕ ಮಾಡೋಂಥದ್ದನ್ನ ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ಮನುಷ್ಯ ಸಹಜವಾದ್ದು ಅಂದ್ರೆ 3 ಗಂಟೆಗೆ 1 ಗಂಟೆಯಿಂದ ನಿದ್ದೆ ಬರಕ್ ಶುರು ಆಗ್ಬಿಡುತ್ತೆ. ಅದರಲ್ಲಿ ತೂಕಡಿಸ್ಕೊಂಡು ನಾಟಕ ನೋಡುವಂಥದ್ದೇನಿದೆ, ಅದಕ್ಕಿಂತ ನನಗೇನ್ ಅನ್ಸುತ್ತೆ ಅಂದ್ರೆ ಮನುಷ್ಯನಿಗೆ 1.5 2.25 ಗಂಟೆ ಒಳಗೆ ನಾಟಕ ಮುಗಿಸೋದ್ರೆ ಅದು ಖುಷಿ ಕೊಡ್ಬೇಕು, ಅದು ಏನಾದ್ರು ಮೆಸೇಜ್ ಕೊಡ್ಬೇಕು, ಎಲ್ಲವನ್ನೂ 2 ಗಂಟೆ ಒಳಗೆ ಮಾಡ್ಬೇಕು. ಅಂತ ನಾಟಕಗಳನ್ನೇ ನಾನು ಬರೆಯೋದು. ಸೀತಾಚರಿತ ಅಂತ ಒಂದು ನಾಟಕ ಬರೆದೆ. ನನ್ಗೆ ಸೀತೆಯ ಪಾತಿವ್ರತ್ಯ ಮತ್ತು ಅವಳಿಗಾದ ಹಿಂಸೆ ಕಾಡ್ತು. ಆವಾಗ ನಾನು ಇಡೀ ರಾಮಾಯಣವನ್ನು ಓದ್ದೆ. ಹೆಂಗೆ ರಾಮ ಸೀತೆಯನ್ನ ಶೋಷಣೆ ಮಾಡ್ದ ಅಂತ. ಅದನ್ನೇ ಇಟ್ಕೊಂಡು ಒಂದು ಸೀತಾಚರಿತ. ಎಲ್ರೂ ರಾಮಚರಿತ ಬರೀತಾರೆ, ರಾಮನ ಬಗ್ಗೆ ವೈಭವೀಕರಿಸ್ತಾರೆ, ಆದ್ರೆ ಸೀತೆಯ ನೋವನ್ನ ಯಾರು ಕೇಳಿದ್ದಾರೆ ಇವರೆಗೂ ಅಂತ ಅನಿಸ್ತು. ಬಹಳ ಚೆನ್ನಾಗಾಯ್ತು ಆ ನಾಟಕ. ಸೀತಾಚರಿತ ಅಂತ ಒಂದು ನಾಟಕ ಬರೆದು ಅದಕ್ಕೊಂದು ಅವಾರ್ಡು ಬಂತು ಸೀತಾಚರಿತಕ್ಕೆ. ಕಾಕೋಳು ಸಾಹಿತ್ಯ ಪ್ರಶಸ್ತಿಯಿಂದ ಕಾಕೋಳು ಸರೋಜಮ್ಮ ನೃತ್ಯ ಪ್ರಶಸ್ತಿ ಈ ವರ್ಷ. ಅದು ತೀರ್ಥಹಳ್ಳಿಯಲ್ಲಿ ಡೈರೆಕ್ಟ್ ಮಾಡಿದೆ ನಟಮಿತ್ರರಿಗೆ. ಮೈಸೂರಲ್ಲೂ ಶೋ ಆಯ್ತು. ಹಾಗೆ ನನಗೆ ಆಮೇಲೆ ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಹಾಗೆ ಇತ್ತು. ಪ್ರಸನ್ನನ ಜೊತೆ ಮದ್ವೆ ಆದಾಗ ನಾನು ಅವನಿಗೆ ಎಷ್ಟು ನಿಷ್ಠಳಾಗಿದ್ದೆ, ಎಷ್ಟು ಸಹಾಯಕಳಾಗಿದ್ದೆ ಅಂದ್ರೆ ಅವನ್ ನನ್ಗೆ ಹಿಂಸೆ ಮಾಡ್ದ, ಹೊಡೆದ, ಬಡ್ದ. ಅದೆಲ್ಲ ನನಗೆ ಸೀತೆ ಬಗ್ಗೆ ನನ್ ಗಮನ ಹೋಯ್ತು. ಅವಳು ಅಷ್ಟು ಪತಿವ್ರತೆ ಆಗಿದ್ರು, ಅವಳಿಗೆ ಯಾಕೆ ಕಷ್ಟ ಬಂತು? ಆದ್ರೆ ರಾಮ ಸೀತೆಗೆ ಹೊಡೆದು ಮಾಡಿರಲಿಲ್ಲ. ಅಲ್ಲಲ್ಲ, ಬೇರೆ ರೀತಿಯ ಕಷ್ಟ. ಅಲ್ಲಲ್ಲ, ಅವಳು ಗರ್ಭಿಣಿ ಆದಾಗ ಅವಳನ್ನ ಕಾಡಿಗೆ ಬಿಟ್ಟು ಬಂದ್ರಲ್ಲ, ಅಗ್ನಿ ಪರೀಕ್ಷೆ ಮಾಡಿದ್ರಲ್ಲ, ಅದು ಬೇರೆ ಚರ್ಚೆ ವಿಚಾರ. ಬಟ್ ಚರ್ಚೆ ವಿಚಾರ ಅದು ಒಂದು ಹೆಂಡತಿಗೆ ದ್ರೋಹ ಹೌದು ಅಲ್ವ? ಅದು ಸ್ವಲ್ಪ ಮನಸ್ಸಿಗೆ ಯಾರಿಗಾದ್ರೂ ನೋವಾಗುವಂತಹ ವಿಚಾರವೇ. ಅದು ದೇವರನ್ನ ನಂಬೋರಿರ್ಲಿ ನಂಬದೇವ್ರಿರ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಹೆಂಡತಿಯನ್ನ ಕಾಡಿಗಟ್ಟೋದು ಅದು ಯಾರಿಗೂ ಸಹಮತವನ್ನು ವ್ಯಕ್ತಪಡಿಸ್ತಕ್ಕಂಥ ವಿಚಾರ ಅಲ್ಲ. ಈಗಿನ
ರಂಗಭೂಮಿ ಇರ್ಬೋದು, ಅಥವಾ ನಾವು ಬಹಳಷ್ಟು ನಮ್ಮ ಯೋಚನೆಗಳು ಅಥವಾ ನಮ್ಮ ಮನಸ್ಸು ಸ್ವಲ್ಪ ಬೇಸರ ಆಗೋದು ಯಾವಾಗ ಅಂದರೆ ಈ ಮಾಧ್ಯಮಗಳಲ್ಲಿ ಇರ್ತಕ್ಕಂಥ ರಿಯಾಲಿಟಿ ಶೋಗಳನ್ನು ನೋಡಿದಾಗ ಅವರು ರಂಗಭೂಮಿಯನ್ನು ಅತ್ಯಂತ ಕೆಟ್ಟದಾಗಿ ತೋರಿಸ್ತಾರೆ. ಅದು ನೃತ್ಯ ಇರ್ಬೋದು ಅಥವಾ ಪರ್ಫಾರ್ಮೆನ್ಸ್ ಇರ್ಬೋದು. ನೀವು ಅಲ್ಲಿಯ ಶೋಗಳನ್ನು ನೋಡಿಬಿಟ್ರೆ ಅದು ಬಹಳ ಮನಸ್ಸಿಗೆ ಒಂಥರ ನಾವು ಯಾವ ಲೆವೆಲಿಗೆ ಬಂದ್ಬಿಟ್ರಪ್ಪ ಅಂತ ಅನ್ಸತ್ತೆ. ನಾವು ಇಷ್ಟು ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಯಕ್ಷಗಾನ ಇರ್ಬೋದು, ರಂಗಭೂಮಿಯ ಹಿನ್ನೆಲೆಯನ್ನು ಇಟ್ಕೊಂಡು ರಿಯಾಲಿಟಿ ಶೋಗಳಲ್ಲಿ ಅತ್ಯಂತ ಕೆಳಮಟ್ಟದ ಹಾಸ್ಯ, ಡಬಲ್ ಮೀನಿಂಗ್ ಹಾಸ್ಯ, ಅಥವಾ ಯಾರದೋ ವೈಯಕ್ತಿಕವಾದ ವಿಚಾರಗಳನ್ನು ಎತ್ತಿಕೊಂಡು ಮಾಡುವಂಥ ಹಾಸ್ಯ, ಇವೆಲ್ಲ ಕೀಳು ಮಟ್ಟದ, ಕೀಳು ಅಭಿರುಚಿಯ ಹಾಸ್ಯಗಳನ್ನು ತೋರಿಸ್ತಕ್ಕಂಥ ಮಾಧ್ಯಮಗಳಾಗಿ ಪರಿವರ್ತನೆ ಆಗುತ್ತಿದೆ. ಈ ಸಂದರ್ಭದಲ್ಲಿ ಇದಕ್ಕೆ ಮುಖಾಮುಖಿಯಾದಾಗ ರಂಗಭೂಮಿ ಯಾವ ರೀತಿ ನಿಲ್ಲತ್ತೆ? ಈ ರಿಯಾಲಿಟಿ ಶೋಗಳಿಗೆ ಮುಖಾಮುಖಿಯಾದಾಗ ರಂಗಭೂಮಿ ಯಾವ ರೀತಿ ನಿಲ್ಲಬಹುದು? ಈಗ ನಾನೇನು ಹೇಳ್ತೀನಿ ಅಂದರೆ, ಇಡೀ ಜಗತ್ತಿನಲ್ಲಿ ಅಂಧಕಾರ ಇರ್ಬೋದು, ಕತ್ತಲಿರ್ಬೋದು, ಆದ್ರೆ ನಾನು ಇಲ್ಲಿ ಕತ್ಲಿದೆ ಅಂತ ಹೆದರ್ಕೊಂಡು ಕೂರೋದಲ್ಲ. ನಂದೊಂದು ಹಣತೆಯನ್ನ, ನನ್ನೊಂದು ಕ್ಯಾಂಡ್ಲನ್ನ ಹಚ್ಚಿಡಬೇಕು. ಇದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಹಾಗೆ ಇಡೀ ಜಗತ್ತಿನಲ್ಲಿ ರೋಚಕತೆ, ಆಮೇಲೆ ಡಬಲ್ ಮೀನಿಂಗ್ ಇರೋ ಇದು, ಆಮೇಲೆ ಹಾಸ್ಯ, ಈ ಟಿವಿ ಹಾಕ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಆ ತರದ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರೆ ನಮ್ಮ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೇಕು. ಸರಿಯಾದ ಒಂದು ಅಭಿಪ್ರಾಯ ಇರುವಂತ ಬ್ರೆಕ್ಟ್ ಒಂದ್ ಕಡೆ ಹೇಳ್ತಾನೆ, ನೀವು ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತ ನಾಟಕಗಳನ್ನು ಮಾಡೋದು ಅಷ್ಟೇ ಅಲ್ಲ, ಆ ಅಭಿರುಚಿಯನ್ನ ರೂಪಿಸ್ಬೇಕು ಅಂತ. ಆ ಅಭಿರುಚಿಯನ್ನ ರೂಪಿಸುವಂತಹ ಕೆಲಸ ಕೂಡ ಕಲಾವಿದನಿಗಿದೆ ಅಂತ ಇದೇ ಮಾತನ್ನ ಆಕ್ಚುಲಿ ಕಮಲ್ ಹಾಸನ್ ಕೂಡ ಹೇಳಿದ್ದಾರೆ. ಒಂದ್ ಕಾಲದಲ್ಲಿ ಅಲ್ಲೊಂದು ಡಿಸ್ಕಷನ್ ನಡೀತು, ಪ್ರೇಕ್ಷಕರು ಇಷ್ಟಪಡುವಂಥದ್ದನ್ನ ನಾವು ನೀಡಿದ್ರೆ ಮಾತ್ರ ನಿರ್ಮಾಪಕ ಸೇಫ್ ಆಗಿರೋಕ್ ಸಾಧ್ಯ ಅಂತ. ಅದಕ್ಕೆ ಕಮಲ್ ಹಾಸನ್ ಏನು ವಿರೋಧ ವ್ಯಕ್ತಪಡಿಸ್ತಾರೆ ಅಂದ್ರೆ, ಪ್ರೇಕ್ಷಕರನ್ನ ನಿಮ್ಮೆಡೆಗೆ ಸೆಳೆಯುವಂತಹ ಕ್ರಿಯಾತ್ಮಕವಾದ ಅಥವಾ ಕ್ರಿಯಾಶೀಲತೆ ಒಬ್ಬ ನಿರ್ದೇಶಕನಿಗೆ ಇರಬೇಕು. ಅದು ರಂಗಭೂಮಿಲಿ ಇರ್ಬೋದು ಅಥವಾ ಚಲನಚಿತ್ರದಲ್ಲಿ ಇರ್ಬೋದು. ಅದ್ಭುತವಾದ ಕೃತಿಗಳನ್ನು ಕೊಟ್ರೆ ಇವತ್ತಿನ ಟ್ರೆಂಡ್ ಬರೀ ಹೊಡಿ ಬಡಿ ರೋಚಕತೆ ತುಂಬಿರ್ತಕ್ಕಂಥ ಏನೋ ರೌಡಿಸಮ್ ಫಿಲಂ ಆ ತರದ ನಡುವೆಯೂ ಒಂದು ಮುಂಗಾರು ಮಳೆ, ಒಂದು ಲವ್ ಸ್ಟೋರಿ ಅರಳತ್ತೆ, ಅದು ಅದ್ಭುತವಾದ ಹಿಟ್ ಆಗತ್ತೆ. ಸೊ ಅದಕ್ಕೆ ಕಾರಣ ಆ ಒಂದು ನಿರ್ದೇಶಕನ ಸೃಜನಶೀಲತೆ. ಅಂದ್ರೆ ಅದು ನಿರ್ದೇಶಕನಿಗೂ ಅದು ಬೇಕು ಅಂತ. ಇದು ರಂಗಭೂಮಿಯಲ್ಲೂ ಇರ್ಬೋದು ಅಥವಾ ಚಲನಚಿತ್ರದಲ್ಲೂ ಇರ್ಬೋದು. ನೀವು ಹೇಳಿದಾಗೆ ತನ್ನ ಒಂದು ಕ್ರಿಯಾಶೀಲತೆಯನ್ನು ಉಪಯೋಗಿಸ್ಕೊಂಡು ಪ್ರೇಕ್ಷಕರಿಗೆ ಅದನ್ನ ಕೊಟ್ಟು ಅವ್ರನ್ನ ಒಪ್ಪಿಸ್ತಕ್ಕಂತ ಒಂದು ದೊಡ್ಡ ಜವಾಬ್ದಾರಿಯು ನಿರ್ದೇಶಕನ ಮೇಲಿದೆ ರಂಗಭೂಮಿಯಲ್ಲಿ. ಹೌದೌದು. ಆಮೇಲೆ ಇಡೀ ಜಗತ್ತಿನಲ್ಲಿ ಹಿಂಸೆ, ಕ್ರೌರ್ಯ ಹೆಂಗೆ ನಡೀತಾ ಇದೆ. ಇವತ್ತು ಪೇಪರ್ ತೆಗೆದರೆ ಸಾಕು, ನ್ಯೂಸ್ ಕೇಳಿದರೆ ಸಾಕು, ಹಿಂಸೆ, ಕ್ರೌರ್ಯ, ಯುದ್ಧ, ಅದೆಲ್ಲದರ ವಿರುದ್ಧ ನಾವು ಶಾಂತಿ ಮಂತ್ರ. ಅದಕ್ಕೆ ನಾನು ಗಾಂಧಿ ಒಂದು ಬೆಳಕು ಬರೆದೆ. ಇವತ್ತಿನ ಜನಕ್ಕೆ ಅಹಿಂಸೆ, ಆಮೇಲೆ ಸತ್ಯ, ಪ್ರಾಮಾಣಿಕತೆ, ಇವುಗಳ ಬೆಲೆ ಅರಿವಾಗಬೇಕು. ನಮ್ಮ ರಾಜಕಾರಣಿಗಳು ಹೆಂಗಿದ್ದಾರೆ ಇವತ್ತು, ಇದೆಲ್ಲದರ ವಿರುದ್ಧ ನಾವು ಹೋರಾಡಬೇಕು ಅಂದ್ರೆ ಒಬ್ಬರ ಹೋರಾಟ ಇದೆಲ್ಲ, ಸುಮಾರು ಜನ ಒಟ್ಟಿಗೆ ಸೇರ್ಬೇಕಾಗತ್ತೆ. ಎಲ್ಲರೂ ಸೇರಿ ಮಾಡ್ಬೇಕು. ಏನ್ ಮಾಡೋದು, ಕೈ ಚೆಲ್ಲಿ ಕೂರ ಹಾಗಿಲ್ಲ. ನಮ್ದೇ ದಾರಿಯಲ್ಲಿ ನಾವು ಹೋಗ್ತಾ ಇರ್ಬೇಕು. ಹೌದು. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ಈ ಸೋಷಿಯಲ್ ಮೀಡಿಯಾಗಳು ಅತಿಯಾಗಿರ್ತಕ್ಕಂಥ, ಆದ್ರೆ ಅದು ಫೇಸ್ಬುಕ್ ಇರ್ಬೋದು, ವಾಟ್ಸಪ್, ಯಾವುದೇ ಸೋಷಿಯಲ್ ಮೀಡಿಯಾಗಳಿರ್ಬೋದು, ನೀವು ಇವತ್ತು ನಿಮ್ಮ ಮನಸ್ಸಲ್ಲಿ ಒಂದು ವಿಚಾರ ಈ ಕ್ಷಣದಲ್ಲಿ ಮೊಳಿತು ಅಂದ್ರೆ ಇನ್ನು 5 ನಿಮಿಷಕ್ಕೆ ಅದು 200, 300 ಅಥವಾ 1000 ಜನಕ್ಕೆ ಅದು ತಲುಪೋ ತರ ಮಾಡುವಂತಹ ವ್ಯವಸ್ಥೆ ಇವತ್ತಿಗಿದೆ. ಅಲ್ಲದೆ ಬರೀ ನಿಮ್ಮ ಈಗ ಹಿಂದೆ ಬಹುಶಃ ಒಂದು 20-30 ವರ್ಷದ ಹಿಂದೆ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಒಂದು ವಿಚಾರ ಮೊಳತಾಗ ಅದನ್ನ ನೀವು ನಿಮ್ಮಲ್ಲೇ ವಿಮರ್ಶಿಸಿ, ಬಹುಶಃ ತಿಂಗಳಗಟ್ಟಲೆ ಅದನ್ನ ವಿಮರ್ಶಿಸಿ, ಅದನ್ನ ಬರೆದು ಆ ಬರವಣಿಗೆಯನ್ನ ಮತ್ತೆ ಕೂಲಂಕುಷವಾಗಿ ಪರಿಶೀಲಿಸಿ, ಅದು ಕೊನೆಯಲ್ಲಿ ಎಲ್ಲೋ ಒಂದ್ ಕಡೆ ಆ ವಿಚಾರ ಅಕ್ಷರ ರೂಪವಾಗಿ ಅಥವಾ ರಂಗಭೂಮಿಯಲ್ಲಿ ರಂಗರೂಪವಾಗಿ ಬರ್ಬೇಕಂದ್ರೆ ಅದು ಬಹುಶಃ 6 ತಿಂಗಳು ಪ್ರೋಸೆಸ್ ಆಗ್ತಿತ್ತೋ 1 ವರ್ಷದ ಪ್ರೋಸೆಸ್ ಆಗ್ತಿತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತು ಎಲ್ಲ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ನನಗನ್ಸಿದ್ದನ್ನು ನಾನು ಹೇಳ್ಬಿಡ್ಬೋದು. ಯಾರಿಗೆ ಬೇಕಾದ್ರೂ ಬೈಬೋದು, ಅದರ ಆಕ್ಷನ್ ಆಮೇಲೆ ತಗೋತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ನನಗನ್ಸಿದ್ದನ್ನ ಹೇಳ್ಬಿಡ್ಬೋದು. ಈ ಒಂದು ಸಂದರ್ಭಕ್ಕೆ ಅಥವಾ ಈ ಒಂದು ಫೆಸಿಲಿಟಿ ಇರೋದ್ರಿಂದ, ಬಹುಶಃ ಫೆಸಿಲಿಟಿ ಅನ್ನೋದಕ್ಕಿಂತ ಈ ಒಂದು ಫೀಚರ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾಗಳು ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೆ, ಯಂಗರ್ ಜನರೇಷನ್ ಎಸ್ಪೆಷಲಿ. ಸೊ ಅವರ ಎದುರಲ್ಲಿ ನಾವು ರಂಗಭೂಮಿಯವರು ಅಥವಾ ಈ ಬರಹಗಾರರು ಯಾವ ರೀತಿ ಅವರನ್ನ
ಎದುರಿಸಬೇಕು. ನೀವು ಹೇಳಿದ ಹಾಗೆ ಹಿಂದಿನ ಪ್ರಶ್ನೆಗೆ ನೀವು ಆ ಉತ್ತರವನ್ನು ಕೊಟ್ರಿ, ಹಣತೆ ಅಥವಾ ಕ್ಯಾಂಡಲ್ನ ಉತ್ತರವನ್ನು ಕೊಟ್ರಿ. ಅದಲ್ಲದೆ ಕರೆಕ್ಟ್ ಎಕ್ಸಾಕ್ಟ್ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಎದುರಿಸ್ಬೋದು ನೋಡಿ. ಈ ಫೇಸ್ಬುಕ್ಕು, ವಾಟ್ಸಪ್ಪು ಇದೆಲ್ಲ ತಕ್ಷಣಕ್ಕೆಲ್ಲರಲ್ಲೂ ತಲುಪ್ಬೋದು. ಆದರೆ ಒಂದು ರೀತಿಯಲ್ಲಿ ಅದು ಚಿಂತನಶೀಲತೆಯನ್ನು ಕಡಿಮೆ ಮಾಡುತ್ತೆ ಅಂದ್ಕೊಂಡಿದ್ದೀನಿ ನಾನು. ಒಂದು ನಮ್ಮ ಥಿಯೇಟ್ರಲ್ಲಿ ಏನಾಗುತ್ತೆ ಅಂದರೆ, ನಾವು ತಿಂಗಳಗಟ್ಟಲೆ ರಿಹರ್ಸಲ್ ಮಾಡ್ತೀವಿ. ಒಂದು ನಿಂತು ಸಾವಧಾನವಾಗಿ ಯೋಚಿಸಿ, ಆಮೇಲೆ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡೋನಿಗೆ ಅಥವಾ ಕೆಲಸ ಮಾಡೋನಿಗೆ ಸ್ವವಿಮರ್ಶೆ, ಲೋಕವಿಮರ್ಶೆ ಎರಡೂ ಬೇಕಾಗುತ್ತೆ. ಇದನ್ನೆಲ್ಲ ಮಾಡೋಕ್ಕೆ ಒಂದು ಇಡೀ ಟೀಮೇ ಕೆಲಸ ಮಾಡಿರುತ್ತೆ. ಅದರಿಂದ ಒಂದು ಥರದ ಸಾವಧಾನದಿಂದ ಯೋಚಿಸುವಂತಹ ಒಂದು ಮನಸ್ಥಿತಿ ರೂಪುಗೊಳ್ಳುತ್ತಾ ಹೋಗುತ್ತೆ. ಅದು ತುಂಬ ಮುಖ್ಯ. ನಮ್ಮ ಸಮಾಜದ ಸ್ವಾಸ್ಥ್ಯಕ್ಕೆ ಅದು ತುಂಬ ಮುಖ್ಯ. ನಿಜ, ಹೌದು. ಸೊ ಇಷ್ಟೊತ್ತು ನಿಮ್ಮ ರಂಗ ಚಟುವಟಿಕೆಗಳ ಕುರಿತು, ನಿಮ್ಮ ರಂಗಭೂಮಿಯ ನಿಮ್ಮ ವಿಚಾರಗಳ ಕುರಿತು ಅಥವಾ ನೀವು ಬೆಳೆದು ಬಂದಂಥ ರೀತಿಯನ್ನು ಕುರಿತು ನಮಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಮ್ಮ ಪ್ರತಿಲಿಪಿಯ ಪ್ರೇಕ್ಷಕರಿಗೆ ಅಥವಾ ಸಾಹಿತ್ಯಾಸಕ್ತರಿಗೆ, ರಂಗಾಸಕ್ತರಿಗೆ ಅಥವಾ ಕರ್ನಾಟಕದಾದ್ಯಂತ ಇರತಕ್ಕಂಥ ರಂಗಾಸಕ್ತರಿಗೆ ಬಹಳಷ್ಟು ಮಾಹಿತಿಯನ್ನು ದೊರಕಿಸಿದ್ದೀರಾ. ನಿಮ್ಮ ಈ ಅನುಭವ ನಮ್ಮಂಥ ಈಗಿನ ಜನರೇಷನ್ನಿಗೆ ಅಥವಾ ಈ ರಂಗಭೂಮಿಗೆ ಇವತ್ತು ಯಾರು ಎಂಟ್ರಾಗಿ ನಾನು ಇದರಲ್ಲಿ ಮುಂದುವರಿತೀನಿ ಅಂತ ಬರೋರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಆಗಬಹುದು. ಇದನ್ನು ನಾವು ಸಾಕಷ್ಟು ಜನಕ್ಕೆ ತಲುಪಿಸಿ ಇದರ ಪರಿಪೂರ್ಣ ಉಪಯೋಗ ಆಗುವಂತಹ ನಿಮ್ಮ ಮಾತುಗಳ ಸ್ಫೂರ್ತಿಯಿಂದ ಜನ ತಮ್ಮ ವಿಚಾರಧಾರೆಗಳನ್ನು ಅಥವಾ ಇದರಲ್ಲಿ ಆಸಕ್ತರು ತಮ್ಮ ವಿಚಾರಧಾರೆಗಳನ್ನು ವಿಮರ್ಶಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ತಮ್ಮ ಸಮಯಕ್ಕಾಗಿ, ತಮ್ಮ ಮಾತುಗಳಿಗಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.